ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಜಯತ್ಯಜೋ ಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಮುನಿಂ ವಂದೇ ವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀಗುರುಭ್ಯೋ ನಮಃ. ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 18ನೇ ಅಧ್ಯಾಯದ 14ನೇ ಶ್ಲೋಕ. ಅಧಿಷ್ಠಾನಂ ತಥಾಕರ್ತ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ. ಈ ಶ್ಲೋಕವನ್ನು ನೋಡ್ತಾ ಇದ್ದೇವೆ. ಅಧಿಕರಣ, ಕರ್ತ, ನಾನಾ ವಿಧವಾದ ಕರಣಗಳು, ಬಗೆ ಬಗೆಯ ಕ್ರಿಯೆಗಳು ಮತ್ತು 5ನೇದ್ದು ದೈವ. ಇವಿಷ್ಟು ಈ ನಾವು ಯಾವುದೇ ಒಂದು ಕಾರ್ಯ ನಿರ್ವಹಣೆ ಮಾಡಬೇಕಾದ್ರೆ ಇವೆಲ್ಲವೂ ಇರಬೇಕು. ಹಾಗಿದ್ದಾಗಿ ಮಾತ್ರ ಆ ಒಂದು ಕಾರ್ಯನಿರ್ವಹಣೆ ಚೆನ್ನಾಗಿರುತ್ತೆ. ಕೊನೆಯದಾಗಿ ಅಲ್ಲಿ ಹೇಳಿದ ಅಧಿಷ್ಠಾನ ಬೇಕು, ಕರ್ತ ಮತ್ತು ವಿವಿಧ ಕರಣಗಳು, ನಾನಾ ಪ್ರಕಾರಕ ಚೇಷ್ಟೆಗಳು ಅಂತ ಹೇಳಿ ಕೊನೆಗೆ ದೈವ, ಅದೃಷ್ಟ ಎನಿಸಿದಂತಹ ಪುಣ್ಯ ಪಾಪಗಳು, ಇದು ಕೂಡ ಕಾರಣ ಆಗತ್ತೆ. ಒಂದು ಕಾರ್ಯನಿರ್ವಹಣೆಯ ಯಶಸ್ವಿ ಕಾರ್ಯನಿರ್ವಹಣೆಯ ಹಿನ್ನೆಲೆಯಲ್ಲಿ ಇವೆಲ್ಲ ಕಾರಣಗಳು ಇರುವಂಥದ್ದು. ಅದರಲ್ಲಿ ಈ 5ನೇಯದ್ದು ದೈವ ಅಂತ ಹೇಳಿದ. ಅದೃಷ್ಟ ಅಂದರೆ ನಾವು ಮಾಡಿದ ಕರ್ಮದ ಪರಿಪಾಕ, ಪುಣ್ಯ ಪಾಪಗಳು, ಅವುಗಳು ಅದು ಕೂಡ ತುಂಬ ಮಹತ್ವವನ್ನು ಪಡಿತಕ್ಕಂತಹ ವಿಷಯ. ಇಲ್ಲಿ ಮನುಷ್ಯ ಯಾವುದೇ ಕಾರ್ಯವನ್ನು ಪ್ರಾರಂಭಿಸುವಾಗ ಅದು ಶರೀರ, ವಾಕ್, ಮನಸ್ಸು, ಕಾಯಿನ ವಾಚ ಮನಸ ಸರಿಯಾದ ಕರ್ಮವನ್ನು ಮಾಡ್ತಾನೋ ಅಥವಾ ವಿರುದ್ಧವಾದ ಕರ್ಮವನ್ನು ಮಾಡ್ತಾನೋ ಅಂತೂ ಪ್ರಾರಂಭಿಸ್ತಾನೆ. ಅಥವಾ ಪ್ರಾರಂಭಿಸದೇ ಇದ್ದರೆ ಈ ಎಲ್ಲ ಕ್ರಿಯೆಗಳಿಗೂ ಈ 5 ಮುಖ್ಯ ಕಾರಣ ಅಂತ ಹೇಳಿ, ಇದರಲ್ಲಿ ಒಂದು ಕಾರಣ ಇಲ್ಲದೇ ಇದ್ದರೂ ಕೂಡ ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಂದೇನಾಗಿದೆ ಅಂದರೆ ಮನುಷ್ಯ ಸರ್ವಸಮರ್ಥ, ಇಚ್ಛಾ ಪ್ರಯತ್ನಗಳನ್ನು ಮಾಡಿದರೆ
ಏನು ಬೇಕಾದ್ದನ್ನು ಮಾಡಲು ಅವನು ಸಮರ್ಥನಾಗ್ತಾನೆ. ಅಂದಮೇಲೆ ನಾವು ಈ ದೈವ, ದೇವರು ಇದನ್ನೆಲ್ಲ ಒಪ್ಪಬೇಕಾ? ದೇವರು ಎಂಬುದು ಒಂದು ಮನುಷ್ಯ ಕಲ್ಪಿತವಾದ, ಎಂದೂ ಕಾಣದ ಕೇಳದ ಒಂದು ಕಾಲ್ಪನಿಕ ವಸ್ತು ಅಲ್ವಾ? ಅಥವಾ ಭಯಪಡಿಸಿ, ದೇವರ ಬಗ್ಗೆ ಭಯ ಹುಟ್ಟಿಸಿ ತನ್ನ ಸ್ವಾರ್ಥ ಸಾಧನೆ ಮಾಡಿಕೊಳ್ಳುವವರ ಪ್ರಚಾರವ? ಮನುಷ್ಯ ಈ ದೇವರನ್ನು ಯಾಕೆ ನಂಬಬೇಕು? ಮನುಷ್ಯನೇ ತನ್ನಲ್ಲಿನ ಗುಣಗಳ ಉನ್ನತಿಯನ್ನು ಮಾಡಿಕೊಂಡ ಮೇಲೆ ಅವನೇ ದೇವರಾಗಿಬಿಡ್ತಾನೆ. ಇಂತಹ ಮಾತುಗಳನ್ನು ನಾವು ಎಲ್ಲ ಕಡೆ ಇವತ್ತು ಕೇಳ್ತಾ ಇದ್ದೇವೆ. ಹೀಗೆ ಅನ್ನುವರು ಕಾರಣ ಕೊಡ್ತಾರೆ. ಏನು ಕಾರಣ ಕೊಡ್ತಾರೆ ನೋಡಿ, ಇಂದು ನಾವು ಚಂದ್ರಲೋಕದವರೆಗೂ ಹೋಗಿದ್ದೇವೆ, ಮಂಗಳನನ್ನು ಅತಿಕ್ರಮಿಸಿದ್ದೇವೆ, ಗುರುಗ್ರಹವನ್ನು ಅತಿಕ್ರಮಿಸುವ ತಯಾರಿಯಲ್ಲಿ ಇದ್ದೇವೆ. ಅಷ್ಟೇ ಅಲ್ಲ, ಆಧುನಿಕ ಬ್ರಹ್ಮರಣಿಸಿದಂತಹ ನಾವು ಉಪಗ್ರಹಗಳನ್ನು ನಿರ್ಮಾಣ ಮಾಡಿದ್ದೇವೆ. ಆದ್ದರಿಂದ ನಾವ್ಯಾಕೆ ದೇವರನ್ನು ಒಪ್ಪಬೇಕು ಅಂತ ಗರ್ವದಿಂದ ಬೀಗೋರಿದ್ದಾರೆ. ದೊಡ್ಡ ದೊಡ್ಡ ವಿಜ್ಞಾನ ಪದವೀಧರರು, ಕವಿಗಳು, ಸಾಹಿತಿಗಳು, ಸಾಹಿತ್ಯ ಅಕಾಡೆಮಿ, ಕೆಲವು ಜ್ಞಾನಪೀಠ ಮೊದಲಾದ ಸಂಸ್ಥೆಗಳ ಪುರಸ್ಕಾರವನ್ನು ಪಡೆದವರು, ಇವರೆಲ್ಲ ಹೀಗೆ ಹೇಳೋದೊಂದು ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ಹೇಳುವುದೇ ಒಂದು ನವ್ಯತೆ ಅಂತ ತಿಳ್ಕೊಂಡಿದ್ದಾರೆ. ಧರ್ಮದ ವಿರುದ್ಧ ಮತ್ತು ದೇವರ ವಿರುದ್ಧ ಮಾತನಾಡುವುದು ಒಂದು ಸುಧಾರಣೆ ಅಂತ, ಅದೊಂದು ಹೊಸ ಕ್ರಾಂತಿ, ಒಂದು ನವೀನವಾಗಿರತಕ್ಕಂತಹ ಕ್ರಾಂತಿ. ಇದನ್ನು ಹೇಳಿದವರು ನಾವೇ. ಈ ವಿಚಾರವನ್ನು ವ್ಯಕ್ತಪಡಿಸಿದವರಲ್ಲಿ ನಾವೇ ಮೊದಲಿಗರು. ಅಂತಹ ಒಂದು ವಿಶ್ವಾಸವನ್ನು, ಆ ಒಂದು ಅಂಧವಿಶ್ವಾಸ, ನಮ್ಮ ಪ್ರಾಚೀನರ ಅಂಧವಿಶ್ವಾಸವನ್ನು ಕೆತ್ತಿ ಹಾಕಿದಂತಹ ಮಹಾಪ್ರಭುಗಳು ನಾವು ಅಂತ ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತಾ ಇದ್ದಾರೆ. ಅಥವಾ ತಾವು ಕೊಂಡುಕೊಂಡಿರತಕ್ಕಂತಹ ಕೊಂಡುಕೊಂಡಂತಹ ಅನುಯಾಯಿಗಳಿಂದ ಟಾಮ್ ಟಾಮ್ ಹೊಡೆಸ್ತಾ ಇದ್ದಾರೆ. ಆದರೆ ಅವರಿಗೆ ಕೃಷ್ಣ ಹೇಳ್ತಾನೆ, ನವೀನರೇ, ಸುಧಾರಕರೇ, ಕ್ರಾಂತಿಕಾರರೇ, ದೇವರು ಯಾಕೆ ಬೇಕು? ನಾವೇ ದೇವರಲ್ವೇ? ನಾವೇ ಸಮರ್ಥರು. ಧರ್ಮವನ್ನು ನಿಂದಿಸಿ ಹೊಸ ಕ್ರಾಂತಿಯ ಬೀಜ ಬಿತ್ತಿದವರು ನಾವೇ. ಈ ಹೊಸ ವಿಚಾರವನ್ನು ಮೊಟ್ಟ ಮೊದಲಿಗೆ ಸಮಾಜದ ಮುಂದೆ ಇಟ್ಟವರು ನಾವೇ ಅಂತ ನೀವು ಬೀಗಬೇಡಿ, ಅಹಂಕಾರ ಪರಬೇಡಿ. ಈ ವಿಚಾರಧಾರೆಗೆ ನೀವು ಮೊದಲಿಗರಲ್ಲ. ಸೃಷ್ಟಿಯ ಆದಿಯಲ್ಲಿಯೇ ಇಂಥವರೆಲ್ಲ ಇದ್ದರು. ಮಧುಕೈಟಭ, ಹಯಗ್ರೀವ, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಅವರಿಗೆ ಈ ಕೀರ್ತಿ ಸಲ್ಲಬೇಕಾಗಿರುವಂಥದ್ದು ನಿಮಗಲ್ಲ. ಆಮೇಲೆ ರಾವಣ ಬಂದ. ರಾವಣ, ಕುಂಭಕರ್ಣ, ಇಂದ್ರಜಿತು, ಕಂಸ, ಜರಾಸಂಧ, ದುರ್ಯೋಧನ, ಕರ್ಣ, ಹೀಗೆ ಹೇಳ್ತಾ ಹೋದ ದೊಡ್ಡ ಪಟ್ಟಿ ಇದೆ. ಅವರೆಲ್ಲ ಹೇಳ್ತಾ ಬಂದಿರತಕ್ಕಂತಹ ಹಳಸಿದ ವಿಚಾರಕ್ಕೆ ನೀವು ಏನೋ ಹೊಸ ವಿಚಾರ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಹೇಳೋದಕ್ಕೆ ನನಗೆ ನಗು ಬರುತ್ತೆ ಅನ್ನೋ ರೀತಿಯಲ್ಲಿ ಕೃಷ್ಣ ಮಾತಾಡ್ತಾನೆ. ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಮನುಷ್ಯ ಅಸ್ವತಂತ್ರ. ಪ್ರತಿಯೊಂದು ಕಾರ್ಯದಲ್ಲಿಯೂ ಅಸ್ವತಂತ್ರನಾಗಿರತಕ್ಕಂತಹ ನಾವು ಸಮರ್ಥರು, ಸ್ವತಂತ್ರರು ಅಂತ ಆತ್ಮವಂಚನೆ ಮಾಡಿಕೊಳ್ತಾ ಹೇಳ್ತಾ ಇರತಕ್ಕಂತಹ ಮಾತುಗಳಲ್ಲಿ ಅಜ್ಞಾನ ಇದೆ, ವಿಪರೀತ ಜ್ಞಾನ ಇದೆ, ಹಳಸಿದ ವಿಚಾರದ ದುರ್ಗಂಧ ಇದೆ. ಈ ವಿಶಾಲವಾಗಿರತಕ್ಕಂತಹ ಜಗತ್ತನ್ನು ನೀವು ನಿರ್ಮಾಣ ಮಾಡಿದಿರಾ? ಆಕಾಶದಲ್ಲಿ ಹಾರಾಡದೆ ಒಂದು ವಿಶಿಷ್ಟ ಕ್ರಾಂತ ವೃತ್ತದಲ್ಲಿ ಮಾತ್ರ ತಿರುಗುವಂತೆ ಈ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿಯನ್ನು ನೀವು ತಂದುಕೊಟ್ರ? ನಾವು ಸಮರ್ಥರು ಅಂತ ದುರ್ವಿಚಾರ ಮಾಡತಕ್ಕಂತಹ ನಿಮ್ಮ ಮಿದುಳು
ಇದು ಯಾವ ಫ್ಯಾಕ್ಟರಿ ನಿರ್ಮಾಣ ಆಗಿದೆ ಅಥವಾ ಯಾವ ಅಂಗಡಿಯಿಂದ ಕೊಂಡ್ಕೊಂಡು ಬಂದಿದ್ದೀರಾ? ತಂದೆ ತಾಯಿಗಳು ಇದರ ನಿರ್ಮಾತೃಗಳಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾವ ತಂದೆ ತಾಯಿಗಳು ನಮ್ಮ ದೇಹದೊಳಗಿನ ಅವಯವಗಳನ್ನು ಅವರು ಯಾರೂ ನಿರ್ಮಾಣ ಮಾಡಿದವರಲ್ಲ. ಅವರು ಸ್ವತಃ ವೀರ್ಯವನ್ನಾಗಲಿ ಅಂಡಾಶಯವನ್ನಾಗಲಿ ಅವರು ನಿರ್ಮಾಣ ಮಾಡಲಿಲ್ಲ. ಶರೀರದ ಯಾವ ನರನಾಡಿಗಳನ್ನು ಅವರು ಕಟ್ಟಲಿಲ್ಲ. ಯಾವ ಮೂಳೆಯನ್ನು ಅವರು ಜೋಡಿಸಲಿಲ್ಲ. ಮಿದುಳಿನಲ್ಲಿ ಎಷ್ಟು ಜ್ಞಾನ ತಂತುಗಳಿವೆ, ಎಷ್ಟು ಜೀವ ಕಣಗಳಿವೆ ಎಂಬುದೇ ಗೊತ್ತಿಲ್ಲ ಆ ತಂದೆ ತಾಯಿಗಳಿಗೆ. ಅಂಥವರು ಬುದ್ಧಿಪೂರ್ವಕವಾಗಿ ಇವುಗಳನ್ನು ಇಟ್ಟಿದ್ದಾರೆ ಅಂತ ಹೇಳ್ತೀರಾ? ಈ ಯಂತ್ರಗಳನ್ನು, ಕ್ಷಿಪಣಿಗಳನ್ನು, ವಿಮಾನಗಳನ್ನು, ಉಪಗ್ರಹಗಳನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಅಣುಗಳನ್ನು, ಕಬ್ಬಿಣ ಮೊದಲಾದ ಧಾತುಗಳನ್ನು, ಅಸಂಖ್ಯಾತ ಜನರನ್ನು ನೀವೇ ಸುಧಾರಣವಾದಿಗಳಿಸಿರತಕ್ಕಂತಹ ನೀವು ನಿರ್ಮಾಣ ಮಾಡಿದ್ದೀರಾ. ಪ್ರತಿ ಕ್ಷಣದಲ್ಲಿಯೂ ವಿಶ್ವದಲ್ಲಿ ನಡೆಯತಕ್ಕಂತಹ ಒಂದು ಸುಸಂಗತಿ ಅಥವಾ ಪ್ರಾಕೃತಿಕ ಅಲ್ಲೋಲ ಕಲ್ಲೋಲಗಳು ಇವುಗಳ ಮೇಲೆ ನಿಮಗೇನಾದರೂ ನಿಯಂತ್ರಣ ಇದೆಯಾ? ಭೂಕಂಪ ಇರ್ಬೋದು, ಅಥವಾ ಸುನಾಮಿ ಇರ್ಬೋದು, ಅಥವಾ ಅತಿವೃಷ್ಟಿ ಇರ್ಬೋದು, ಪ್ರವಾಹ ಇರ್ಬೋದು, ಇವುಗಳ ಮೇಲೆ ನಿಮಗೆ ನಿಯಂತ್ರಣ ಇದೆಯಾ? ನೀವೇ ಸಮರ್ಥರಾಗಿದ್ದರೆ ನೀವೇ ಕಟ್ಟಿದಂತಹ ಎಷ್ಟೋ ಅಣೆಕಟ್ಟುಗಳು ನೀರಿನ ಪ್ರವಾಹವನ್ನು ತಡೆಯದೆ ಬಿದ್ದು ಹೋದುವಲ್ಲ. ನಿಮ್ಮ ಸಂಶೋಧನೆಗೆ ಬೇಕಾಗಿರತಕ್ಕಂತಹ ಪ್ರತಿಯೊಂದು ಕಚ್ಚಾ ವಸ್ತು, ರಾ ಮೆಟೀರಿಯಲ್ ಅಂತಿರಲ್ಲ, ಅವುಗಳನ್ನು ನೀವೇ ನಿರ್ಮಾಣ ಮಾಡಿದಿರಾ. ಸಾಯುವ ಮಗನನ್ನು ನೀವು ಉಳಿಸ್ಕೊಳ್ಳಲು ಸಮರ್ಥರಿದ್ದೀರಾ. ಪ್ರಕೃತಿಯಲ್ಲಿ ನಿಮ್ಮ ಕೈಯಿಂದ ಆಗತಕ್ಕಂತಹ ಕ್ರಿಯೆಗಳನ್ನು ಸ್ವಾಭಾವಿಕ, ನೈಸರ್ಗಿಕ, ಆಕಸ್ಮಿಕ ಎಂಬ ಶಬ್ದಗಳನ್ನು ಹೇಳ್ತಿರಲ್ಲ. ಕೆಲವು ವಿಷಯ ಹೇಳಿದ ಕೂಡ ಅದು ಪ್ರಕೃತಿಯಲ್ಲಿ ಸ್ವಾಭಾವಿಕ, ನ್ಯಾಚುರಲ್, ಅದು ನೈಸರ್ಗಿಕ. ಕೆಲವು ಆಕಸ್ಮಿಕವಾಗಿ ಆಗತ್ತೆ. ಭೂಕಂಪ ಆಯಿತಾ, ಆಕಸ್ಮಿಕವಾಗಿ ಆಗತ್ತೆ. ಹೀಗೆಲ್ಲ ಮರೆಮಾಚರಿಕೆ ನೋಡ್ತಿರಲ್ಲ. ಜಡವಸ್ತು ನೋಡಿ ಯಾವ ಪ್ರೇರಕ ಶಕ್ತಿಯ ಸಹಾಯವಿಲ್ಲದೆ ಏನನ್ನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಿಮಗೆಲ್ಲ ಗೊತ್ತಿರತಕ್ಕಂತಹ ವಿಚಾರವೇ. ಒಂದು ಬಲ್ಬ್ ಇದೆ, ಹೋಲ್ಡರ್ ಇದೆ, ವೈರ್ ಇದೆ, ಬಟನ್ ಇದೆ, ಮನೆಗೆ ಎಲೆಕ್ಟ್ರಿಕ್ ಕರೆಂಟ್ ಇದೆ. ಇವೆಲ್ಲ ವಸ್ತುಗಳು ಒಂದೊಂದು ಮೂಲೆಯಲ್ಲಿ ಬಿದ್ದಿದ್ರೆ ಲೈಟ್ ಹತ್ತಿ ಉರಿತದ? ಅವುಗಳನ್ನು ಸಂಯೋಜಿಸಲಿಕ್ಕೆ ಒಬ್ಬ ವೈರ್ಮನ್ ಬೇಡವಾ? ಎಲ್ಲದಕ್ಕೂ ಕಾರಣವನ್ನು ತಿಳಿತಕ್ಕಂತಹ ಕುತೂಹಲ ನಿಮಗಿರಬೇಕಾದರೆ ಈ ಜಡ ಪ್ರಕೃತಿಯ ಕಾರಣವನ್ನು ನೀವು ಯಾಕೆ ಹುಡುಕ್ತಾ ಇಲ್ಲ? ಎಷ್ಟೋ ಸಲ ಯಾವುದೋ ಪ್ರಸಂಗದ ವಶರಾಗಿ ನಿಮ್ಮ ಸಿದ್ಧಾಂತದ ವಿರುದ್ಧವೇ ನೀವು ಯಾಕೆ ಆಚರಿಸ್ತೀರಿ? ಅದಕ್ಕೆ ನೀವು ಹೇಳ್ತೀರಿ, ಇದು ನಮ್ಮ ಕೈ ಮೀರಿದ್ದು, ಇದು ಏನು ಬಿಯಾಂಡ್ ಅವರ್ ಲಿಮಿಟ್ ಅಂತಾರಲ್ಲ, ಹಾಗೆ ಹೇಳಿ ಪಾರಾಗ್ತಕ್ಕಂತಹ ನಿಮ್ಮ ರೀತಿ ಉಂಟಲ್ವಾ, ಇದು ಆತ್ಮವಂಚನೆ ಅಲ್ವಾ? ಇದೆಲ್ಲವನ್ನು ನಿಂದಿಸಕ್ಕಂತಹ ಶಕ್ತಿ ಯಾವುದು? ಅದರ ಬಗ್ಗೆ ಆಲೋಚನೆ ಮಾಡಿ. ಈ ವಿವರಣೆಯಿಂದ ನಾವು ಮನುಷ್ಯನ ಸಾಮರ್ಥ್ಯ, ಅವನ ಬುದ್ಧಿಶಕ್ತಿ, ಕ್ರಿಯಾಶಕ್ತಿ ಇವುಗಳನ್ನು ನಾವು ಖಂಡನೆ ಮಾಡ್ತಾ ಇಲ್ಲ, ಅಲ್ಲಗಳಿತಾ ಇಲ್ಲ. ಇವತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿ ಮನುಷ್ಯ ಸಾಕಷ್ಟು ಬೆಳೆದಿದ್ದಾನೆ. ಅವನ ಸಾಮರ್ಥ್ಯವಾಗಲಿ, ಅವನ ಬುದ್ಧಿಶಕ್ತಿಯಾಗಲಿ, ಅವನ ಕ್ರಿಯಾಶಕ್ತಿ ಅದ್ಭುತವಾಗಿರುವಂಥದ್ದು. ಅದನ್ನು ನಾವಿವತ್ತು ಅಲ್ಲಗಳಿತಾ ಇಲ್ಲ. ದಿನೇ ದಿನೇ ವರ್ಧಿಸ್ತಾ ಇರತಕ್ಕಂತಹ ವಿಜ್ಞಾನದ ಶಕ್ತಿ, ಮಾನವ ಶಕ್ತಿ, ಇದರ ಖಂಡಿತವಾಗಿಯೂ ಅಪಲಾಪ ಮಾಡತಕ್ಕಂತಹ ಮಾತನ್ನು ನಾವು ಆಡುವುದಿಲ್ಲ. ಇಂದು ನಾವೇನು ಸಾಧಿಸಿದಂತಹ ಪ್ರಗತಿ, ನಾವು ಪಡೆದಂತಹ ಬುದ್ಧಿಮಟ್ಟ, ಸಾಗ್ತಕ್ಕಂತಹ ಉನ್ನತ ದಾರಿ, ಇದಿಷ್ಟೇ ನಮ್ಮ ಉದ್ದೇಶ ಅಲ್ಲ. ನಮ್ಮ ಶಕ್ತಿ ಇಷ್ಟವರೆಗೆ ಮಾತ್ರ ಸೀಮಿತವಾಗಿಲ್ಲ. ಆದರೆ ಭಗವಂತ ನಮಗೆ
ಇದಕ್ಕಿಂತ ಎಷ್ಟೋ ಹೆಚ್ಚು ಪಾಲು. ಇವತ್ತು ನಾವು ಸಮರ್ಥರಿದ್ದೇವೆ, ಅಂತ ಸಾಮರ್ಥ್ಯ ಇದೆ ಅಂತ ಹೇಳ್ಕೊಳ್ತಾ ಇದ್ದೀವಲ್ಲ, ಇದಕ್ಕಿಂತಲೂ ಹೆಚ್ಚು ಪಾಲು ಸಾಮರ್ಥ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ಅದನ್ನು ಪಡಿಬೇಕು ಅಂತಾದರೆ ದುರಹಂಕಾರ ಬಿಡಬೇಕು. ನಾವು ಪಡೆದ ಶಕ್ತಿಯೇ ಕೊನೆಯ ಶಕ್ತಿ ಅಂತ ತಿಳಿಬಾರದು. ನಾವು ಕಲಿತಂತಹ ಬುದ್ಧಿ ಸಾಮರ್ಥ್ಯದಿಂದ ತೃಪ್ತರಾಗಿ ಅಹಂಕಾರದಿಂದ ಬೀಗ್ತಾ ಇದ್ದರೆ ನಾವು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಈ ದುರ್ಬೀನ್ ಸಹಾಯವಿಲ್ಲದೆ ದೂರದ ವಸ್ತುಗಳನ್ನು, ಕಣ್ಣಿಗೆ ಕಾಣದ ವಸ್ತುಗಳನ್ನು ಇದೇ ಕಣ್ಣುಗಳಿಂದ ನೋಡತಕ್ಕಂತಹ ಶಕ್ತಿ ಸಾಮರ್ಥ್ಯವನ್ನು ಪಡೆಯುವ ಪ್ರಯತ್ನ ಮಾಡಬೇಕು. ಸುಮ್ಮನೆ ಇವತ್ತು ಎಷ್ಟೋ ಗ್ರಹಗಳಿಗೆ ಹೋಗುವಂಥದ್ದು, ಸ್ವಲ್ಪ ಸಮಯದಲ್ಲಿ ಹೋಗಿ ಬರ್ತೇವೆ, ಲಕ್ಷಾವಧಿ ರೂಪಾಯಿ ಖರ್ಚು ಮಾಡ್ತಾರೆ, ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಸ್ವಲ್ಪ ಸಮಯದಲ್ಲಿಯೇ ಏನಿಲ್ಲ ಅಂತಹ ಒಂದು ಆಕಾಶಯಾನ, ಬೇರೆ ಬೇರೆ ಗ್ರಹಗಳಿಗೆ ಹೋಗಿ ಬರ್ತಕ್ಕಂತಹ ಇದೆಲ್ಲ ವ್ಯಯ ಮಾಡದೆ ಅಲ್ಪ ಅವಧಿಯಲ್ಲಿ ಅಲ್ಪ ಸಮಯದಲ್ಲಿ ಹೋಗುವ ಯೋಗ ಸಾಮರ್ಥ್ಯ ಪಡಿಬೇಕು. ಇದು ಅಸಂಭವ ಅಲ್ಲ, ಇದು ಸಂಭವ ಅಂತ ನಾರದರು, ಭೃಗು ಮಹರ್ಷಿಗಳು ತೋರಿಸಿಕೊಟ್ಟಿದ್ದಾರೆ. ಅವರು ಯಾವ ಉಪಗ್ರಹದ ಮೂಲಕವಾಗಿ ಹೋದರು? ನಾರದ ತ್ರಿಲೋಕ ಸಂಚಾರಿ ಅಂತ ಹೇಳ್ತೇವೆ, ಅವರು ಯಾವ ವಾಹನದಲ್ಲಿ ಓಡಾಡ್ತಾ ಇದ್ದಾರೆ? ಅದೆಲ್ಲ ಯೋಗ ಶಕ್ತಿ, ಯೋಗ ಸಾಮರ್ಥ್ಯ. ಆದ್ದರಿಂದ ಆತ್ಮವಂಚನೆ ಮಾಡಿಕೊಳ್ಳದೆ ನಮ್ಮ ಅಸ್ವಾತಂತ್ರ್ಯ, ನಮಗಿರತಕ್ಕಂತಹ ಒಂದು ಅಸ್ವತಂತ್ರತೆ, ಅದನ್ನು ಸ್ವಾತಂತ್ರ್ಯವಾಚಕ ಶಬ್ದಗಳಿಂದ ಮರೆಮಾಚದೆ ಸರ್ವಶಕ್ತನಾಗಿರ್ತಕ್ಕಂತಹ ಭಗವಂತನ ಒಂದು ಅಧೀನತೆಯನ್ನು ನಾವು ಒಪ್ಪಿಕೊಂಡು ಅವನ ಅನುಗ್ರಹದಿಂದ ಇನ್ನೂ ಹೆಚ್ಚು ಸಾಮರ್ಥ್ಯವನ್ನು ಪಡೆದು ಇನ್ನೂ ಮುಂದಕ್ಕೆ ಹೋಗತಕ್ಕಂತಹ ಸಾಮರ್ಥ್ಯವನ್ನು ಪಡಿಬೇಕು. ಆದ್ದರಿಂದ ಕೃಷ್ಣ ಹೇಳ್ತಾನೆ, ದೈವ ಎಲ್ಲವೂ ಇದೆ, ಎಲ್ಲ ಇದ್ರೂ ಆಗೋದಿಲ್ಲ. ಯಾಕಂದರೆ ಆ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಎಲ್ಲವೂ ನಮ್ಮಲ್ಲಿದೆ ಅಂತ ಹೇಳ್ಕೊಳ್ತೇವೆ, ಆದರೂ ನಮಗೆ ಕಾರ್ಯ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದೃಷ್ಟ ಇಲ್ಲ. ಆ ದೈವವಾದ ಅಂತ ಹೇಳಿದ ಕೂಡಲೇ ಕೆಲವರು ಹೇಳ್ತಾರೆ, ಏನು ಮಾಡಲಿ, ದುರದೃಷ್ಟ. ಅದೃಷ್ಟ ಇದ್ದರೆ ಆಗತ್ತೆ, ನಾನು ಯಾಕೆ ಪ್ರಯತ್ನ ಮಾಡಬೇಕು? ಒಂದು ರೀತಿ ದೈವವಾದ ಅಕರ್ಮಣ್ಯತೆಯನ್ನು ಕಲಿಸ್ತದೆ ಅಂತ ಹೇಳ್ತಾರೆ. ಹಾಗೇನಿಲ್ಲ, ದೈವವಾದ ಅಕರ್ಮಣ್ಯತೆಯನ್ನು ಕಲಿಸ್ತಾ ಇಲ್ಲ. ವಾಸ್ತವಿಕತೆಯನ್ನು ಅಲ್ಲಗಳೆದು ಆತ್ಮವಂಚನೆ ಮಾಡಿಕೊಳ್ಳದೆ ವಾಸ್ತವಿಕತೆಯ ಜ್ಞಾನವನ್ನು ಮಾಡಿಕೊಂಡು ಮುಂದುವರಿಬೇಕು. ಏನೋ ಕೆಲವೊಮ್ಮೆ ಅಧಿಷ್ಠಾನ ಇದೆ, ಕರ್ತ ಕರಣ ಕ್ರಿಯೆ ಎಲ್ಲವೂ ಕೂಡ ಸರಿಯಾಗಿದೆ, ಆದರೂ ಕೂಡ ಕೆಲವೊಮ್ಮೆ ನಾವು ಸಫಲರಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಎದುರಿಸಿದಂತಹ ಒಂದು ಅಸಫಲತೆಗಳೇನಿದೆ ಅದಕ್ಕೆ ನಿರಾಶರಾಗದೆ ಪ್ರಯತ್ನಪೂರ್ವಕವಾಗಿ ಸಾಧಿಸಿದರೆ ಖಂಡಿತವಾಗಿಯೂ ಕೂಡ ನಮಗೆ ಮುಂದೆ ದಾರಿ ತೋರುತ್ತೆ. ಇದನ್ನು ಕೃಷ್ಣ ಇಲ್ಲಿ ಈ ಶ್ಲೋಕದಲ್ಲಿ ನಿರೂಪಿಸ್ತಾ ಇದ್ದಾನೆ. ಅದರಿಂದ ಇಷ್ಟೆಲ್ಲ ಹೇಳಿ ಕೊನೆಗೆ ದೈವ ಹೇಳಿದ್ದು ಈ ಕಾರಣಕ್ಕೋಸ್ಕರವಾಗಿ. ಎಲ್ಲ ಇದೆ, ಒಳ್ಳೆಯ ಜಾಗದಲ್ಲಿ ನಮ್ಮ ಬಿಸ್ನೆಸ್ ನಡೆದಿದೆ, ಒಳ್ಳೆಯ ನಮ್ಮ ವಾಣಿಜ್ಯೋದ್ಯಮದಲ್ಲಿ ಒಳ್ಳೆಯ ದಕ್ಷ ಕೆಲಸಗಾರರಿದ್ದಾರೆ, ಪ್ರಾಮಾಣಿಕರಿದ್ದಾರೆ, ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಸಾಕಷ್ಟು ಸಾಧನ ಸಲಕರಣೆಗಳಿವೆ, ಎಲ್ಲ ಕೆಲಸ ನಡೀತದೆ. ಆದರೂ ಕೂಡ ಕೆಲವೊಮ್ಮೆ ಆಗೋದಿಲ್ಲ. ಯಾಕೆ ಅಂದರೆ ಅದಕ್ಕೆ ಕಾರಣ ಕೊಟ್ಟ ಇವುಗಳ ಮಧ್ಯದಲ್ಲಿ ದೈವಂ ಚೈವಾತ್ರ ಪಂಚಮಂ, ಇವೆಲ್ಲ ಇದ್ದು ಇವುಗಳ ಮಧ್ಯೆ ಐದನೆಯದು ದೈವ, ಅದು ಕೂಡ ಇರಬೇಕು. ಹೀಗೆ ಈ ಒಬ್ಬ ವ್ಯಕ್ತಿ ತಾನು ಪ್ರಾರಂಭಿಸಿದ ಕಾರ್ಯದಲ್ಲಿ ಯಶಸ್ವಿ ಆಗಬೇಕಾದರೆ, ಕಾರ್ಯ ನಿರ್ವಹಣೆಯಲ್ಲಿ ಅವನು
ಸಫಲರಾಗಬೇಕಾದರೆ ಈ 5 ಮುಖ್ಯ ಆಗ್ತವೆ ಎಂಬುದನ್ನು ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದರ ಮತ್ತೊಂದು ಅರ್ಥವನ್ನು ಇಲ್ಲಿ ವಿವೃತ್ತಿಯಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಪ್ರತಿಜ್ಞಾತಮಾಹ ಅಧಿಷ್ಠಾನ ಮಿತಿ. ಹಿಂದೆ ಪ್ರತಿಜ್ಞೆ ಮಾಡಿದಂತೆ ಈ 5 ಕಾರಣಗಳನ್ನು ಹೇಳ್ತೇನೆ ಅಂತ ಹೇಳಿದ್ದಲ್ಲ, 5 ಕಾರಣಗಳನ್ನು ಹೇಳ್ತಾ ಇದ್ದಾನೆ. ಅಧಿಷ್ಠಾನ ಅಂದರೆ ನಾವು ಕ್ರಿಯೆ ನಡೆಸಲು ಆಶ್ರಯವಾಗಿರತಕ್ಕಂತಹ ಒಂದು ದೇಹ ಮತ್ತೊಂದು ಭೂಮಿ. ನಾವು ಈ ನಮ್ಮ ದೇಹದ ಮೂಲಕವಾಗಿ ಕಾರ್ಯವನ್ನು ಮಾಡ್ತೇವೆ. ಇದು ನಮ್ಮ ಕಾರ್ಯಕ್ಷೇತ್ರ, ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಇದು ನಮ್ಮ ಪ್ರತಿಯೊಂದು ದೇಹವೂ ಕೂಡ ಕುರುಕ್ಷೇತ್ರ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಸ್ವಲ್ಪ ಆಚೀಚೆ ಮಾಡಿದರೆ ಕ್ಷೇತ್ರೇ ಧರ್ಮಕುರು ಅಂತಾಗುತ್ತೆ. ನಾವು ಯಾವುದೇ ಶರೀರವನ್ನು ಧಾರಣ ಮಾಡಲಿ, ಆ ಶರೀರದಲ್ಲಿದ್ದುಕೊಂಡು ಸಾಧನೆ ಮಾಡಬೇಕು. ಅಂತಹ ಕ್ರಿಯೆ ನಡೆಸಲಿಕ್ಕೆ ಆಶ್ರಯವಾಗಿರತಕ್ಕಂತಹ ದೇಹ, ಭೂಮಿ ಮೊದಲಾದವುಗಳ ಅಧಿಷ್ಠಾನ. ಕರ್ತ ನಾವು ಅಂದ್ಕೊಂಡಿದ್ದೇವೆ, ನಾವೆಲ್ಲ ಹಾಗೆ ಹೀಗೆ ನಮ್ಮ ಬಗ್ಗೆ. ನಿಜವಾದ ಕರ್ತ ಯಾರು? ನಾಹಂ ಕರ್ತ ಹರಿಕರ್ತ. ಪರಮಾತ್ಮನ ಎಲ್ಲ ಮಾಡೋದು. ನಾವು ಅಂದ್ಕೊಳ್ಳೋದು ನಾನೇ ಮಾಡಿದೆ ಅಂತ ಹೇಳಿ. ಆದರೆ ಪರಮಾತ್ಮ ಅವನು ಸ್ವತಂತ್ರ, ನಾವೆಲ್ಲ ಅಸ್ವತಂತ್ರರು. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿಧಂ ತತ್ವಮಿಷ್ಯತೆ ಅಂತ ಹೇಳ್ತಾರೆ ಆಚಾರ್ಯರು. ಪರಮಾತ್ಮ ಒಬ್ಬನೇ ಸ್ವತಂತ್ರ, ನಾವೆಲ್ಲರೂ ಅಸ್ವತಂತ್ರರು. ಅವನೇ ನಮ್ಮೊಳಗಿದ್ದು ಮಾಡಿಸುವವ. ನಮ್ಮೊಳಗಿದ್ದು ಮುಖ್ಯ ಪ್ರಾಣದೇವರ ಮೂಲಕವಾಗಿ ಸಕಲ ತತ್ವಾಭಿಮಾನಿ ದೇವತೆಗಳಿಂದ ಅವನೆಲ್ಲವನ್ನು ಮಾಡಿಸ್ತಾನೆ. ಆದ್ದರಿಂದ ನಿಜವಾದ ಕರ್ತ ಅವನೇ. ಆಮೇಲೆ ಪೃಥಗ್ವಿಧಂ ಕರಣಂ, ಇಂದ್ರಿಯ ಮೊದಲಾದ ಕರಣಗಳು. ಇಂದ್ರಿಯ ಸೃಕ್ಸ್ರುವ, ಯಜ್ಞಯಾಗಾದಿನ ಮಾಡ್ಬೇಕಾದ್ರೆ ಸೃಕ್ಸ್ರುವ ಅಂತ ಇಟ್ಕೊಳ್ತಾರೆ. ಇನ್ನು ಚೇಷ್ಟ ಕ್ರಿಯೆಗಳು, ನಮ್ಮ ಈ ದಶ ಇಂದ್ರಿಯಗಳಿಂದ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇವುಗಳ ಮೂಲಕವಾಗಿ ಮಾಡತಕ್ಕಂತಹ ಕ್ರಿಯೆ, ಇದು ಚೇಷ್ಟ. ಇವುಗಳಲ್ಲದೆ ದೈವಂ, ಅದೃಷ್ಟ ಎನಿಸಿದಂತಹ ಪುಣ್ಯಪಾಪಗಳು. ಇವೆಲ್ಲ ಅತ್ರ ಪಂಚಮಂ ಕಾರಣಂ, ಅಂದರೆ ಇವುಗಳಲ್ಲಿ 5ನೇ ಕಾರಣ. ಅತ್ರ ಪಂಚಮಂ, 5ನೇ ಕಾರಣ ಅಂತ ತಿಳ್ಕೊಳ್ಬೇಕು. ಅಧಿಷ್ಠಾನಂ ದೇಹಭೂಮ್ಯಾದಿ ಕರ್ತ ವಿಷ್ಣು ಪೃಥಗ್ವಿಧಂ ಕರಣಂ. ಇಂದ್ರಿಯ ಯಾವುದು ಕರಣ ಅಂದರೆ ಸೃಕ್ಸ್ರುವಾದಿ ಇಂದ್ರಿಯಗಳು ಮತ್ತು ಸೃಕ್ಸ್ರುವಾದಿಗಳು. ವಿವಿಧಾ ಚೇಷ್ಟ, ವಿವಿಧಾ ನಾನಾ ಪ್ರಕಾರಾ ಪೃಥಕ್ ಪರಸ್ಪರ ಭಿನ್ನಾ ಚೇಷ್ಟಾ. ಪ್ರತ್ಯೇಕ ಬೇರೆ ಬೇರೆ ಆಗಿರತಕ್ಕಂಥ ಹಸ್ತಾದಿ ಕ್ರಿಯೆಗಳು. ಇನ್ನು ಧ್ಯಾನರೂಪ ಮಾನಸ ಕ್ರಿಯೆಯನ್ನು ಕೂಡ ಇಟ್ಕೊಳ್ಬೇಕು. ಪ್ರಧಾನ ಹೋಮಾದಿ ಕ್ರಿಯಾ ಹೇತುಭೂತ ಕಾರಕಾಶ್ರಿತ ಅವಾಂತರ ಕ್ರಿಯಾಚ ಇತ್ಯರ್ಥಃ. ಪ್ರಧಾನ ಹೋಮಾದಿ ಕ್ರಿಯೆಗೆ ಕಾರಣವಾಗಿರತಕ್ಕಂತಹ, ಪ್ರಧಾನ ಹೋಮಕ್ಕೆ ಕಾರಣವಾಗಿರತಕ್ಕಂತಹ ಕರಣಾದಿ ಕಾರಕಗಳಲ್ಲಿರ್ತಕ್ಕಂತಹ ಅವಾಂತರ ಕ್ರಿಯೆ. ಕರಣಾದಿ ಕಾರಕಗಳು 6 ವಿಧವಾಗಿರತಕ್ಕಂತಹ ಕಾರಕಗಳಿವೆ. ಕರ್ತ ಕರ್ಮಚ ಕರಣಂಚ ಸಂಪ್ರದಾನಂ ತಥೈವಚ ಅಪಾದಾನಂ ತಥಾಧಾರ ಇತಿ ಷಟ್ಕಾರಕಾಣಿ ವೈ ಅಂತ ವ್ಯಾಕರಣ ಹೇಳುತ್ತೆ. 6 ಕಾರಕಗಳು, ಕರಣಾದಿ ಕಾರಕಗಳು. ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದಾನ ಅಧಿಕರಣ. ಈ ಕರಣಾದಿ ಕಾರಕಗಳಿರ್ತಕ್ಕಂತಹ ಅವಾಂತರ ಕ್ರಿಯೆಗಳು ಅಂತಲೂ ಇಟ್ಕೊಳ್ಬೇಕು. ಮತ್ತು ದೈವಂ ಅದೃಷ್ಟಂ ಅತ್ರ ಕರ್ಮ ವಿಷಯ. ಅತ್ರ ಅಂದರೆ ಇಲ್ಲಿ ಅಂದರೆ ಕರ್ಮ ವಿಷಯದಲ್ಲಿ. ಪಂಚಮಂ ಕಾರಣಂ, ಇದು 5ನೇ ಕಾರಣ. ಯದ್ವಾ ಕರ್ತೃಪದೇನ ಪರಾಧೀನ ಕರ್ತ. ಇನ್ನು ಕರ್ತ ಅಂದರೆ ಒಂದು ವಿಷ್ಣು, ಇನ್ನೊಂದು ಪರಾಧೀನ ಕರ್ತ, ಪರಮಾತ್ಮನಿಗೆ ಅಧೀನಾಗಿರತಕ್ಕಂತಹ ಕರ್ತ ಅಂದರೆ ಜೀವ. ದೈವ ಪದದಿಂದ ಅಲ್ಲಿ ವಿಷ್ಣು ಅಂತ ಇಟ್ಕೊಳ್ಬೇಕು. ಕರ್ತೃಪದದಿಂದ ಪರಮಾತ್ಮನ ಇಟ್ಕೊಂಡ್ರೆ, ದೈವ ಪದದಿಂದ ನಮ್ಮ ಪುಣ್ಯ ಪಾಪಗಳು.
ಕರ್ತೃಪದದಿಂದ ಪರಾಧೀನ ಕರ್ತನಾಗಿರ್ತಕ್ಕಂತಹ ಜೀವನನ್ನು ಇಟ್ಕೊಂಡ್ರೆ ದೈವಪದದಿಂದ ವಿಷ್ಣುವನ್ನು ಇಟ್ಕೊಳ್ಬೇಕು. ಕರ್ಮಣಾಂ ಕರ್ತ್ರಾಧಿಕಾರಕ ಷಟ್ಕ ಸಾಧ್ಯತ್ವೇಪಿ ಕರ್ಮ ಅಪಾದಾನಾದೇಹೆ ಅನುಕ್ತಿ ಅಸಾರ್ವತ್ರಿಕತ್ವಾದ್ ತಸ್ಯ ಇತಿ ಜ್ಞೇಯಂ. ಇನ್ನು ಕರ್ಮಣಾಂ ಕರ್ತ್ರಾಧಿಕಾರಕ ಷಟ್ಕ ಸಾಧ್ಯತ್ವೇಪಿ, ಈ 6 ವಿಧವಾಗಿರತಕ್ಕಂತಹ ಕಾರಕ ಅಂತ ಹೇಳಿದ್ನಲ್ಲ. ಒಂದು ಕ್ರಿಯೆ ನಡಿಬೇಕಾದರೆ 6 ರೀತಿಯ ಕಾರಣಗಳಿವೆ. ಅವುಗಳನ್ನು ಕಾರಕ ಅಂತ ಹೇಳ್ತಾರೆ. ಕಾರಕ ಅಂದರೆ ಏನು? ಕ್ರಿಯಾಂ ಕುರುವದ್ಧಿ ಕಾರಕಂ ಅಂತ. ಕ್ರಿಯೆಗೆ ಕಾರಣವಾಗಿರುವಂಥದ್ದು ಕಾರಕ. ಕರ್ತ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಅಧಿಕರಣ ಅಂತ 6 ಕಾರಕಗಳನ್ನು ವ್ಯಾಕರಣದಲ್ಲಿ ಹೇಳ್ತಾರೆ. ಯಾವುದೋ ಒಂದು ಕ್ರಿಯೆ ಮಾಡಬೇಕಾದ್ರೆ, ಈಗ ಅಡುಗೆ ಮಾಡಬೇಕು ಅಂತಾದರೆ ಅದರಲ್ಲಿ ಕ್ರಮವಾಗಿ ಕರ್ತ ಅಡುಗೆ ಮಾಡುವವ, ಆಮೇಲೆ ಆ ಧಾನ್ಯಗಳು ಮತ್ತು ಪಾತ್ರೆಗಳು ಅವೆಲ್ಲ ಕರಣಗಳು, ಆಮೇಲೆ ಅಡುಗೆ ಮನೆ ಅದು ಅಧಿಕರಣ, ಯಾರಿಗೆ ಅದನ್ನು ಕೊಡಬೇಕೋ ಅವನು ಸಂಪ್ರದಾನ. ಹೀಗೆ 6 ರೀತಿಯ ಕಾರಕಗಳು. ಕ್ರಿಯೆಯಲ್ಲಿ ಸ್ವತಂತ್ರನಾದವ ಅಂತ ಹೇಳ್ತದೆ ವ್ಯಾಕರಣ. ಕ್ರಿಯೆಯನ್ನು ಮಾಡುವವ ಕರ್ತ. ತನ್ನ ಕ್ರಿಯೆಯಿಂದ ಅವನು ಯಾವುದನ್ನು ಮಾಡಬೇಕಂತ ಬಯಸ್ತಾನೋ ಅದು ಕರ್ಮ. ತನ್ನ ಕ್ರಿಯೆಯಲ್ಲಿ ಯಾವುದನ್ನು ಸಾಧನವನ್ನಾಗಿ ಬಳಸ್ಕೊಳ್ತಾನೋ ಅದು ಕರಣ. ಮತ್ತು ತನ್ನ ಕ್ರಿಯೆಯ ಫಲವನ್ನು ಯಾರಿಗೆ ನೀಡ್ತಾನೋ ಅದು ಸಂಪ್ರದಾನ. ಇನ್ನು ಅಪಾದಾನ ಅಂದರೆ ಈ ಒಂದು ಕ್ರಿಯೆ ನಡೆಯುವಾಗ 2 ಪದಾರ್ಥ ಇರ್ತವೆ. ಅಲ್ಲಿ 2 ಪದಾರ್ಥಗಳಲ್ಲಿ ಒಂದು ಪದಾರ್ಥ ಮತ್ತೊಂದು ಪದಾರ್ಥದಿಂದ ಬೇರ್ಪಟ್ಟರೆ ಯಾವ ಪದಾರ್ಥದಿಂದ ಬೇರ್ಪಟ್ಟಿತು ಅದನ್ನು ಅಪಾದಾನ ಅಂತ ಹೇಳೋದು. ಮರದಿಂದ ಹಣ್ಣು ಬಿತ್ತು ಅಂತ ಹೇಳಿದರೆ ಮರ ಮತ್ತು ಹಣ್ಣು ಇವೆರಡಕ್ಕೂ ಸಂಯೋಗ ಇದೆ. ಆ ಮರದಿಂದ ಹಣ್ಣು ಬಿತ್ತು ಅಂತಾಗುವಾಗ, ಉದುರಿತು ಅಂತಾಗುವಾಗ ಆ ಮರ ಅನ್ನೋದಕ್ಕೆ ಅಪಾದಾನ. ಹೀಗೆ ಕರ್ತ, ಕರ್ಮ, ಕರಣ, ಹೀಗೆ 6 ಕಾರಕಗಳಿವೆ. ಅವುಗಳಲ್ಲಿ ಇಲ್ಲಿ ಅಪಾದಾನ ಬಿಟ್ಟ ಕೃಷ್ಣ. ಸಂಪ್ರದಾನ, ಅಪಾದಾನ ಅವುಗಳನ್ನು ಪರಿಗಣಿಸಲಿಲ್ಲ. ಕರ್ತ, ಕರಣ, ಅಧಿಕರಣ 3 ಕಾರಕಗಳನ್ನು ಮಾತ್ರ ಇಲ್ಲಿ ಕರೆಸಿದ್ದಾನೆ. ಏನು ಕಾರಣ? ಅಪಾದಾನ, ಸಂಪ್ರದಾನ ತಗೊಳ್ಳಿಲ್ಲ. ಕರ್ತ, ಕರ್ಮ, ಕರಣ, ಕರ್ಮ ಇಲ್ಲ, ಕರ್ತ, ಕರಣ, ಅಧಿಕರಣ ಮತ್ತು ಕ್ರಿಯೆಗಳು, ಕೊನೆಯದು ದೈವ ಅಂತ. ಈ 6 ಕಾರಕಗಳಲ್ಲಿ 3 ಕಾರಕಗಳನ್ನು ಮಾತ್ರ ಇಲ್ಲಿ ಪರಿಗಣಿಸಿದ್ದಾನೆ. ಯಾಕೆ ಅಂದರೆ ಒಟ್ಟು ಕಾರಕಗಳು 6 ಇದ್ದರೂ ಕೂಡ ಎಲ್ಲ ಕ್ರಿಯೆಗಳಿಗೂ ಕೂಡ 6 ಕಾರಕಗಳು ಇರಬೇಕು ಅಂತಿಲ್ಲ. ದಾನ ಮಾಡೋ ಪ್ರಸಂಗದಲ್ಲಿ ಮಾತ್ರ ಸಂಪ್ರದಾನ ಕಾರಕ ಬರುವಂಥದ್ದು. ಇನ್ನು ಕೆಲವು ಕ್ರಿಯೆಗಳಲ್ಲಿ ಈಗ ಮಲಗುವುದು ಅಂತಾಗುವಾಗ ಎಲ್ಲಿ ಮಲಗುವುದು, ಮಲಗಲಿಕ್ಕೆ ಸಾಧನ ಯಾವುದು, ಯಾರು ಮಲಗುವುದು, ಹೀಗೆ ಕರ್ತ, ಕರಣ, ಅಧಿಕರಣ ಅಷ್ಟೇ ಬರ್ತದೆ. ಎಲ್ಲ ಕ್ರಿಯೆಗಳಲ್ಲಿಯೂ 6 ಕಾರಕ ಬರಬೇಕಂತಿಲ್ಲ. ಇನ್ನು ಕೆಲವು ಅಂತೂ ಅಕರ್ಮಕ ಕ್ರಿಯೆಗಳಿರ್ತವೆ, ಅಲ್ಲಿ ಕರ್ಮವೇ ಇರುವುದಿಲ್ಲ. ಆದ್ದರಿಂದ ಎಲ್ಲ ಕ್ರಿಯೆಗಳಿಗೆ ಇವೆಲ್ಲವೂ ಎಲ್ಲ ಕಾರಕ ಇರಬೇಕಂತಿಲ್ಲ. ಕರ್ತ, ಕರಣ, ಅಧಿಕರಣ ಈ 3 ಕಾರಕಗಳು ಸಾಮಾನ್ಯವಾಗಿ ಪ್ರತಿಯೊಂದು ಕ್ರಿಯೆಯಲ್ಲಿ ಇದ್ದೇ ಇರ್ತವೆ. ಈ ಅಭಿಪ್ರಾಯದಿಂದ ಕೃಷ್ಣ ಇಲ್ಲಿ 3 ತಗೊಂಡಿದ್ದಾನೆ. ಆ 3 ಮತ್ತೊಂದು ಅವನ ಕ್ರಿಯೆಗಳು ಹಾಗೂ ಕರ್ತ, ಕರಣ, ಅಧಿಷ್ಠಾನ ಮತ್ತು ಅವನು ಮಾಡ್ತಕ್ಕಂತಹ ಕ್ರಿಯೆಗಳು ಮತ್ತು ದೈವ, ಹೀಗೆ 5 ಕಾರಣಗಳನ್ನು ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಈ ಮುಂದೆ ಇದೇ ವಿಚಾರ ಬರುತ್ತೆ. ಕರ್ತ ಅಂದರೆ ಕರ್ತ ಹೇಗಿರಬೇಕು? ನಾನು ನಿನ್ನೆ ಹೇಳಿದೆ ಕರ್ತ ಹೇಗಿರಬೇಕು. ಸಾತ್ವಿಕ ಕರ್ತ ಯಾರು, ರಾಜಸ ಕರ್ತ ಯಾರು,
ತಾಮಸಕರ್ತ ಯಾರು? ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಕ್ಕಂತಹ ಮ್ಯಾನೇಜರ್, ಗುಡ್ ಮ್ಯಾನೇಜರ್ ಯಾರು? ಆ, ಹಾಗೆ ರಾಜಸ ಕರ್ತ ಯಾರು? ತಾಮಸಕರ್ತ ಯಾರು? ಅದನ್ನು ಮುಂದೆ 26ನೇ ಶ್ಲೋಕದ ನಂತರ ಅದು ಬರ್ತದೆ. ಅದು ಬಂದಾಗ ಅದನ್ನು ನೋಡೋಣ. ಮುಂದಿನ ಶ್ಲೋಕ, ಶರೀರ ವಾಂಗ್ಮನೋಭಿ ಯತ್ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಅದನ್ನೇ ಹೇಳಿದ್ದು, ಎಲ್ಲ ಕಾರ್ಯಗಳನ್ನು ಇಟ್ಕೊಳ್ಬೇರಿ. ಶರೀರ ವಾಂಗ್ ಮನಸ್ಸುಗಳಿಂದ ಮನುಷ್ಯ ಯಾವ ಕಾರ್ಯವನ್ನು ಮಾಡ್ತಾನೆ, ಅದು ನ್ಯಾಯವೋ ಅಥವಾ ವಿಪರೀತವೋ, ಶಾಸ್ತ್ರಸಮ್ಮತವಾಗಿರಲಿ ಶಾಸ್ತ್ರ ವಿರುದ್ಧವಾಗಿರಲಿ, ಯಾವ ಕರ್ಮವನ್ನು ಆರಂಭಿಸ್ತಾನೆ ಆ ಕರ್ಮಕ್ಕೆ ಕಾರಣಗಳು ಹಿಂದೆ ಹೇಳಿರ್ತಕ್ಕಂತಹ ಈ 5 ಮಾತ್ರ ಅಂತ. ತರ್ಹಿ ಕರ್ಣಕಾರಕಂ ಕುತೋ ನೋಕ್ತಂ ಇತ್ಯತಃ ವಾ ಕಸ್ಯೈತಾನಿ ಕಾರಣಾನಿ ಇತ್ಯತೋ ವಾ ಆಹ ಶರೀರೇತಿ. ಶರೀರ, ವಾಕ್, ಮನಸ್ಸು ಇವುಗಳನ್ನು ಪರಿಚಯಿಸ್ತಾ ಕರ್ಣಕಾರಕಗಳನ್ನು ಮಾತ್ರ ಇಲ್ಲಿ ಹೇಳಿದ್ದು. ಕರ್ಮಾಧಿಕಾರಕಗಳು ಸಾರ್ವತ್ರಿಕ ಅಲ್ಲ ಅಂತ. ಹಾಗಾದರೆ ತರ್ಹಿ ಕರ್ಣಕಾರಕಂ ಕುತೋ ನೋಕ್ತಂ, ಕರ್ಣಂಚ ಪೃಥಗ್ವಿಧಂ ಅಂತ ಹೇಳಿದ್ದಾರೆ ಇಲ್ಲಿ. ಕರ್ಣಂಚ ಪೃಥಗ್ವಿಧಂ ಅಂತ ಮತ್ತೆ ಇಲ್ಲಿ ಕರ್ಣಕಾರಕ ಯಾಕೆ ಹೇಳಲಿಲ್ಲ ಅನ್ನೋ ಪ್ರಶ್ನೆಯೇ ಸರಿ ಅಲ್ಲ. ಕರ್ಣಕಾರಕಂ ಕುತೋ ನೋಕ್ತಂ ಇತ್ಯತೋ ವಾ ಕಸ್ಯೈತಾನಿ ಕಾರಣಾನಿ ಇತ್ಯತೋ ವಾ ಆಹ ಶರೀರೇತಿ. ಹಾಗಾದರೆ ಕರ್ಣಕಾರಕವನ್ನು ಯಾಕೆ ಹೇಳಲಿಲ್ಲ ಎಂಬ ಪ್ರಶ್ನೆಗೆ ಉತ್ತರವಾಗಿ ಕಸ್ಯೈತಾನಿ ಕಾರಣಾನಿ, ಯಾವುದಕ್ಕೆ ಇವುಗಳೆಲ್ಲ ಕಾರಣ ಎಂಬ ಪ್ರಶ್ನೆಗೆ ಉತ್ತರವಾಗಿ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಶರೀರೇತಿ ಅತ್ರ ಶರೀರ ಮನೋವಾಚಾಮೇವ, ಶರೀರ, ಮನಸ್ಸು, ಮಾತು ಇವುಗಳಿಗೆ ಕರ್ಣಕಾರಕತ್ವವನ್ನು ಹೇಳಿದ್ರಿಂದ ಕರ್ಮ ಅಪಾದಾನಾನಿ ನ ಸಾರ್ವತ್ರಿಕಾಣಿ ಸೂಚಿತಂ. ಎಲ್ಲ ಕ್ರಿಯೆಗಳಿಗೂ ಕೂಡ ಈ ಶರೀರ, ಮನಸ್ಸು, ವಾಕ್ ಇವುಗಳಿಗೆ ಮಾತ್ರ ಕರ್ಣಕಾರಕತ್ವ ಹೇಳಿದ್ದು. ಶರೀರ, ಮನಸ್ಸು ಮತ್ತು ವಾಕ್. ಬೇರೆ ಬೇರೆ ಕಾರಣಗಳಿಗೆ ಕರ್ಣಕಾರಕತ್ವ ಹೇಳಿಲ್ಲ ಇಲ್ಲಿ. ಆದ್ದರಿಂದ ಈ ಮೂರನ್ನು ಮಾತ್ರ ಶರೀರ ಮನೋವಾಚಾಮೇವ ಕರ್ಣಕಾರತ್ವೇನ ಉಕ್ತ್ಯ. ಶರೀರ, ಮನಸ್ಸು ಮತ್ತು ಮಾತು, ಮನಸ್ಸಿದರಿಂದ ಇಂದ್ರಿಯಗಳನ್ನು ಇಟ್ಕೊಳ್ಬೇಕು. ಇವುಗಳಿಗೆ ಕರ್ಣತ್ವವನ್ನು ಹೇಳಿದ್ರಿಂದ ಕರ್ಮಕಾರಕ, ಅಪಾದಾನಕಾರಕ, ಸಂಪ್ರದಾನಕಾರಕ ಎಲ್ಲ ಕ್ರಿಯೆಗಳಲ್ಲಿ ಕೂಡ ಸಾರ್ವತ್ರಿಕವಾಗಿ ಇರುವುದಿಲ್ಲ, ಇರಬೇಕಂತಿಲ್ಲ ಅಂತ ಸೂಚಿಸಿದಂತೆ ಆಯಿತು ಅಂತ ಈ ಶ್ಲೋಕದ ಅರ್ಥವನ್ನು ಬರೀತಾರೆ. ಹೀಗಿರುವಾಗ ಕರ್ಮದ ವಿಷಯದಲ್ಲಿ ಹೀಗೆ 5 ಕಾರಣಗಳಿರುವಾಗ ಯಾವನು ತಾನೇನೂ ಮಾಡದೆ ತಾನೇ ಸ್ವತಂತ್ರಕರ್ತ ಅಂತ ತಿಳಿತಾನೋ, ಇಷ್ಟೊತ್ತು ನಾವು ಹೇಳಿದ ಹಾಗೆ ನಾನೇ ಎಲ್ಲ ಮಾಡೋದು ಸ್ವತಂತ್ರಕರ್ತ ಅಂತ ತಿಳಿತಾನೋ ಅವ ದುರ್ಮತಿ ಅಂತ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ನಿರೂಪಣೆ ಮಾಡ್ತಾನೆ. ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.